ನಾನು ದಿನಾಲು 6 ಗಂಟೆಗೆ ಏಳುತ್ತೇನೆ. ಈ ಒಂದು ವಾಕ್ಯವನ್ನು ಇಂಗ್ಲಿಷಲ್ಲಿ ಯಾವ ರೀತಿ ಹೇಳ್ಬೋದು? ಐ ವೇಕ್ ಅಪ್ ಎಟ್ 6 ಎವ್ರಿ ಡೇ ಅಥವಾ ಐ ವೇಕ್ ಅಪ್ ಎಟ್ 6 o'clock ಎವ್ರಿ ಡೇ. ನಾನು ಇವತ್ತು 6 ಗಂಟೆಗೆ ಎದ್ದೆ. ಇದನ್ನು ಯಾವ ರೀತಿ ಹೇಳ್ಬೋದು? ಐ ವೋಕ್ ಅಪ್ ಎಟ್ 6 ಟುಡೇ. ನಾನು ನಾಳೆ 4 ಗಂಟೆಗೆ ಏಳುತ್ತೇನೆ. ನಾನು ನಾಳೆ 4 ಗಂಟೆಗೆ ಏಳುತ್ತೇನೆ. ಐ ವಿಲ್ ವೇಕ್ ಅಪ್ ಎಟ್ 4 ಟುಮಾರೋ ಅಥವಾ ಎಟ್ 4 o'clock ಟುಮಾರೋ. ನಾನು ಇವತ್ತು ಬೇಗ ಮಲಗುತ್ತೇನೆ. ನಾನು ಇವತ್ತು ಬೇಗ ಮಲಗುತ್ತೇನೆ. ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿ ಕನ್ನಡದಿಂದ ಇಂಗ್ಲಿಷ್ ಕಲಿಯುವುದಕ್ಕೆ ನಾವು 10 PDF ಬುಕ್ಸ್ಗಳನ್ನು ರೆಡಿ ಮಾಡಿದ್ದೇವೆ. ಇವುಗಳನ್ನು ಕನ್ನಡ ಮತ್ತು ಇಂಗ್ಲಿಷಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಇವುಗಳನ್ನು ನೀವು ಯಾವುದೇ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಈ ಒಂದು ನಂಬರ್ಗೆ ವಾಟ್ಸಾಪ್ ಮೇಲೆ ಮೆಸೇಜ್ ಅಥವಾ ಕಾಲ್ ಮಾಡಿ. ಥ್ಯಾಂಕ್ ಯು.